ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ ಏನು ಬರುತ್ತಲ್ಲ, ಆ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತದಲ್ಲಿ ಒಂದು ಪ್ರಮುಖವಾದಂಥ ಟಾಪಿಕ್ ಯಾವಂತಂದ್ರೆ AC ಪೀಗೂರ್ ಅವರ ಕೂಲಿ ಬೆಲೆ ನಮ್ಯತೆ ಅಂತೇಳಿ. AC ಪೀಗೂರ್ ಅವರ ಕೂಲಿ ಬೆಲೆ ನಮ್ಯತೆ ಅಂತೇಳಿ, ಅದಕ್ಕೆ ನಾವು ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಅಂತೇಳಿ ಕರಿತೇವೆ. ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಎಕ್ಸಾಮ್ ಒಳಗಡೆ 5 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. ಹೀಗಾಗಿ ಆ 5 ಅಂಕದ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಟಾಪಿಕನ್ನು ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿ ನೋಡ್ರಿ, ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಪ್ರಕಾರ ಆರ್ಥಿಕತೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗವು ನೆಲೆಸುವಂತೆ ಮಾಡುವಲ್ಲಿ ಕೂಲಿ ಮತ್ತು ಬೆಲೆ ನಮ್ಯತೆಯು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಎಂಬುದು AC ಪೀಗೂರ್ ಅವರ ಒಂದು ಪರಿಕಲ್ಪನೆ ಅಥವಾ ಕಲ್ಪನೆ ಆಗಿದೆ. ಈ ಕೂಲಿ ಮತ್ತು ಬೆಲೆ ನಮ್ಯತೆಯ ಮೂಲಕ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗವನ್ನು ಸಾಧಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು AC ಪೀಗೂರ್ ಅವರು ಮಾಡುತ್ತಾರೆ. AC ಪೀಗೂರ್ ಅವರ ಪ್ರಕಾರ ವೇತನ ಅಂದು ಒಂದ, ಕೂಲಿ ಅಂದು ಒಂದ. ವೇತನ ದರದ ಕಡಿತವು ಅಂದರೆ ಕಡಿಮೆ ಮಾಡುವುದು, ವೇತನ ದರವನ್ನು ಅಥವಾ ಕೂಲಿ ದರವನ್ನು ಕಡಿಮೆ ಮಾಡುವುದು, ಕಡಿತವು ವಸ್ತುವಿನ ಬೆಲೆಗಳ ಕಡಿತಕ್ಕೆ ಕಾರಣವಾಗ್ತದೆ. ನೋಡಿ, ನಾವು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರ ವೇತನವನ್ನು ಕಡಿಮೆ ಮಾಡಿದಾಗ ಅಥವಾ ಕೂಲಿಯನ್ನು ಕಡಿಮೆ ಮಾಡಿದಾಗ ವಸ್ತುವಿನ ಬೆಲೆ ಏನಾಗ್ತಾವಂತ, ವಸ್ತುವಿನ ಬೆಲೆ ಕೂಡ ಕಡಿಮೆ ಆಗ್ತಾವಂತ. ಯಾಕೆ? ಈ ಪೈಪೋಟಿಯುಕ್ತಂಥ ಮಾರುಕಟ್ಟೆಯಲ್ಲಿ ನಾವು ಹಣರೂಪಿ ಕೂಲಿಯನ್ನು ಕಡಿಮೆ ಮಾಡಿದ್ರೆ ಆ ಒಂದು ವಸ್ತುವಿನ ಉತ್ಪಾದನೆ ಏನಾಗುತ್ತಲ್ಲ, ಆ ವಸ್ತುವಿನ ಉತ್ಪಾದನೆ ವೆಚ್ಚ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ನಾವು ಫಸ್ಟ್ ಏನು ಮಾಡ್ತೇವೆ, ಕೂಲಿಯನ್ನು ಕಡಿಮೆ ಮಾಡ್ತೀವಿ. ಕೂಲಿ ಕಡಿಮೆ ಆದ ಕೂಡ ಆ ವಸ್ತುವಿನ ಬೆಲೆ ಏನಾಗ್ತಾವೆ, ಕಡಿಮೆ ಆಗ್ತಾವೆ. ಹೇಗೆ ಆ ವಸ್ತುವಿನ ಬೆಲೆ ಕಡಿಮೆ ಆಗ್ತಾವಂತಂದ್ರೆ, ವೇತನ ಅಥವಾ ಕೂಲಿ ದರವನ್ನು ಕಡಿಮೆ ಮಾಡುವುದರಿಂದ ಆ ವಸ್ತುವಿನ ಉತ್ಪಾದನೆ ಆಗುವಂಥ ಉತ್ಪಾದನೆ ವೆಚ್ಚ ಕಡಿಮೆ ಆಗುವುದರ ಮೂಲಕ ಬೆಲೆ ಕೂಡ ಕಡಿಮೆ ಆಗ್ತದೆ. ಒಂದು ವೆಚ್ಚ ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆದ ಕೂಡ ಏನಾಗ್ತದೆ, ಆ ವಸ್ತುವಿನ ಬೆಲೆ ಕೂಡ ಕಡಿಮೆ ಆಗ್ತದೆ. ಹೀಗೆ ವೆಚ್ಚ ಕಡಿಮೆಯಾಗಿ ವಸ್ತುವಿನ ಬೆಲೆ ಕಡಿಮೆ ಆಗುವುದರ ಮೂಲಕ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಅಧಿಕವಾಗುತ್ತದೆ. ಹೀಗೆ ವಸ್ತುವಿನ ಬೆಲೆ ಕಡಿಮೆಯಾಗಿ ಅವುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಾಗ ಆ ವಸ್ತುವಿನ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ಮಾರಾಟದ ಪ್ರಮಾಣ ಹೆಚ್ಚಳ ಆಯಿತು. ಹೀಗೆ ಮಾರಾಟದ ಪ್ರಮಾಣ ಹೆಚ್ಚಳವಾದಂತೆ ಉತ್ಪಾದನೆಯನ್ನು ಕೂಡ ನಾವೇನು ಮಾಡಬೇಕು, ಹೆಚ್ಚಳವನ್ನು ಮಾಡಬೇಕಾಗುತ್ತದೆ. ಹೀಗೆ ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡ್ತೇವಲ್ಲ, ಆ ಉತ್ಪಾದನೆಗೆ ತೊಡಗಿಸಿಕೊಳ್ಳಲು ವಾಪಸ್ ನಾವು ಉದ್ಯೋಗವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಉತ್ಪಾದನೆ ಮಾಡಬೇಕಂತಂದ್ರೆ ಕೂಲಿ ಕಾರ್ಮಿಕರು ಬೇಕಲ್ಲ. ಹೀಗೆ ಆ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಉತ್ಪಾದನೆ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಾಗುವುದರ ಮೂಲಕ ಆರ್ಥಿಕತೆಯಲ್ಲಿ ಈ ಪೂರ್ಣೋದ್ಯೋಗ ಸ್ಥಾಪನೆ ಆಗುತ್ತದೆ ಎಂಬುವುದು AC ಪೀಗೂರ್ ಅವರ ಕೂಲಿ ಬೆಲೆ ನಮ್ಯತೆ ಒಂದು ಸಿದ್ಧಾಂತ ಆಗಿದೆ. ಹೀಗೆ ಈ ನಿರುದ್ಯೋಗದ ನಿವಾರಣೆಯಲ್ಲಿ AC ಪೀಗೂರ್ ಅವರ ಕೂಲಿ ಮತ್ತು ಬೆಲೆ ನಮ್ಯತೆಯು ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತದೆ. ಓಕೆನಾ? ಇಷ್ಟು ಈ AC ಪೀಗೂರ್ ಅವರ ಕೂಲಿ ಮತ್ತು ಬೆಲೆ ನಮ್ಯತೆಯ ಒಂದು ಪ್ರಮುಖವಾದಂಥ ಸಾರಾಂಶ ಆಗಿದೆ. ನಿಮಗೆ ಗೊತ್ತಾಗಲಿಕ್ಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನನಗೆ ತಿಳಿದುವಂಥ ಒಂದು ಎಕ್ಸಾಂಪಲು, ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಅಲ್ಲಿ ಕೂಲಿ ದರ 10 ರೂಪಾಯಿ ಕೂಲಿ ಇದೆ, 10 ರೂಪಾಯಿ ಕೂಲಿ. ಆವಾಗ ವಸ್ತುವಿನ ಬೆಲೆ 10 ರೂಪಾಯಿ ಇತ್ತು, ವಸ್ತುವಿನ ಬೆಲೆ 10 ಇತ್ತು. ಈಗ ನಾ ಏನು ಮಾಡ್ತೀನಿ, ಕೂಲಿ ದರವನ್ನು 5ಕ್ಕೆ ಕಡಿಮೆ ಮಾಡ್ತೇನೆ. ಕೂಲಿ ದರವನ್ನು 5 ರೂಪಾಯಿಗೆ ಕಡಿಮೆ ಮಾಡುವುದರ ಮೂಲಕ ಆವಾಗ ಉತ್ಪಾದನೆ ವೆಚ್ಚ ಕಡಿಮೆ ಆಗ್ತದೆ. ಇಲ್ಲಿ 10 ರೂಪಾಯಿ ಕೂಲಿಯನ್ನು ನೀಡುವಾಗ 10 ರೂಪಾಯಿ ವೆಚ್ಚ ಆಯಿತು, ಆವಾಗ 10 ರೂಪಾಯಿ ಬೆಲೆಯನ್ನು ನಾನು ನಿಗದಿ ಮಾಡಿದ್ದೀನಿ. ಈಗ 5 ರೂಪಾಯಿಗೆ ಕೂಲಿ ದರವನ್ನು ಕಡಿಮೆ ಮಾಡಿದಾಗ ಉತ್ಪಾದನೆ ವೆಚ್ಚವೂ ಕೂಡ ಕಡಿಮೆಯಾಗಿ ವಸ್ತುವಿನ ಬೆಲೆ 5 ರೂಪಾಯಿಗೆ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಹೀಗೆ ನಾವು ಹೆಂಗೆ ಕೂಲಿ ಮಟ್ಟವನ್ನು ಇಳಿಸ್ತೇವಲ್ಲ, ಹಂಗಂಗೆ ಉತ್ಪಾದನೆ ವೆಚ್ಚ ಕಡಿಮೆಯಾಗಿ ಬೆಲೆ ಕೂಡ ಕಡಿಮೆಯಾಗಿ ಆವಾಗ ಆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ. ಬೇಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಲು ಮತ್ತೆ ಹೆಚ್ಚಿನ ಪ್ರಮಾಣದ ಕೂಲಿ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡಾಗ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಸಂಭವಿಸುತ್ತದೆ
ಎಂಬ ಒಂದು ಸಾರಾಂಶವನ್ನು ನಮಗೆ ACP ಅವರು ಕೂಲಿ ಮತ್ತು ಬೆಲೆ ನಮ್ಯತೆ ಸಿದ್ಧಾಂತದೊಳಗೆ ಸಂಪೂರ್ಣವಾಗಿ ಮತ್ತು ಸರಳವಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆನಾ, ಇದು ನಿಮಗೆ ಅರ್ಥ ಆತಂತೇಳಿ ತಿಳಿದುಕೊಂಡು ಮುಂದೆ ಇದನ್ನು ಚರ್ಚೆ ಮಾಡ್ತೇನೆ. ಇಲ್ಲಿ ನೋಡಿ, ACP ಅವರ ಈ ಕೂಲಿ ಬೆಲೆ ನಮ್ಯತೆ ಸಿದ್ಧಾಂತವು ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡುವುದರಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಒಳಗೊಂಡಿರ್ತದೆ. ಒಂದನೇ ಅಂಶ ಏನಂತಂದ್ರೆ ಇಲ್ಲಿ ನೋಡಿ, ಒಂದನೇ ಅಂಶ ವೇತನ ದರಗಳು ನಮ್ಯತೆಯನ್ನು ಪಡೆದಿರಬೇಕು. ನಮ್ಯತೆ ಅಂತಂದ್ರೆ ಸರಳವಾಗಿ ಹೊಂದಿರಬೇಕು. ಅಂದ್ರೆ ವೇತನ ದರವನ್ನು ಸನ್ನಿವೇಶಗಳಿಗೆ ತಕ್ಕಂತೆ ಬದಲಾವಣೆ ಮಾಡಲು ಅಥವಾ ಹೆಚ್ಚು ಕಡಿಮೆ ಮಾಡಲು ಅವಕಾಶ ಇರಬೇಕು. ಅಂದಾಗ ಮಾತ್ರ ಈ ಸಿದ್ಧಾಂತ ಯಶಸ್ವಿ ಆಗ್ತದೆ. ಇನ್ನು ಎರಡನೇದೊಂದು ಪ್ರಮುಖ ಅಂಶ, ವೇತನ ದರ ಅಥವಾ ಕೂಲಿ ದರವು ಕಡಿಮೆಯಾದಾಗ ಅಥವಾ ಕುಸಿತದಿಂದ ಉತ್ಪಾದನೆ ವೆಚ್ಚ ಕಡಿಮೆಯಾಗುವುದರಿಂದ ಸರಕುಗಳ ಬೆಲೆ ಕಡಿಮೆಯಾಗಿ ಅವುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ. ಈ 2 ಅಂಶಗಳನ್ನು ಈ ACP ಅವರ ಒಂದು ಸಿದ್ಧಾಂತ ಒಳಗೊಂಡಿದೆ. ಏನು, ಒಂದು ವೇತನ ದರವನ್ನು ಬದಲಾವಣೆ ಮಾಡಲು ಅವಕಾಶ ಇರಬೇಕು. ಇನ್ನು ವೇತನ ದರವನ್ನು ಕಡಿಮೆ ಮಾಡಿದಾಗ ಉತ್ಪಾದನೆ ವೆಚ್ಚ ಕಡಿಮೆಯಾಗಿ ವಸ್ತುಗಳ ಬೆಲೆ ಕಡಿಮೆಯಾಗಿ ಆಗ ಆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಸಂಭವಿಸುವಂಥ ಒಂದು ಸನ್ನಿವೇಶ ಇರಬೇಕಂತೇಳಿ ಅಥವಾ ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡುವುದರಲ್ಲಿ ಈ 2 ಅಂಶಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ ಎಂಬುದು ACP ಒಂದು ಅಭಿಮತ ಆಗಿದೆ. ಈಗ ಇಲ್ಲಿ ತನಕ ಹೇಳಿರುವಂಥ ಈ ಮಾಹಿತಿಯನ್ನು ಒಂದು ರೇಖಾಚಿತ್ರದ ಮೂಲಕ ನಾವೇನು ಮಾಡೋಣ, ಮಾಹಿತಿಯನ್ನು ಕಲೆ ಹಾಕೋಣ. ಆ ರೇಖಾಚಿತ್ರದ ಮೂಲಕ ನಾವೇನು ಮಾಡ್ಬೋದು, ಪೂರ್ಣೋದ್ಯೋಗವನ್ನು ಸ್ಥಾಪನೆಯನ್ನು ಮಾಡಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ರೇಖಾಚಿತ್ರ ಇದೆ. OX ಅಕ್ಷದಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. OX ಅಕ್ಷದಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆಯನ್ನು ಬಿಂಬಿಸಲಾಗಿದೆ. ಇನ್ನು OY ಅಕ್ಷದಲ್ಲಿ ಕೂಲಿ ದರ ಅಂದರೆ ವೇತನ ದರವನ್ನು ಬಿಂಬಿಸಲಾಗಿದೆ. ಎಸ್ ರೇಖೆ ಇದೆಯಲ್ಲ, ಇದು ಎಸ್ ರೇಖೆ ಇದೆಯಲ್ಲ, ಇದು ಶ್ರಮಿಕರ ಪೂರೈಕೆ ರೇಖೆಯಾಗಿದೆ. ಇನ್ನು ಡಿ ರೇಖೆ ಇದೆಯಲ್ಲ, ಡಿ ರೇಖೆ ಇದೆಯಲ್ಲ, ಇದು ಶ್ರಮದ ಬೇಡಿಕೆ ರೇಖೆ ಆಗಿದೆ. ಓಕೆನಾ. ಇಲ್ಲಿ ನೋಡಿ, ಕೂಲಿ ದರವನ್ನು OW ಇಂದ OW1ಗೆ ಹೆಚ್ಚಳ ಮಾಡಿದಾಗ ನೋಡಿರಿ, ಕೂಲಿ ದರವನ್ನು OW ದಿಂದ OW1ಗೆ ಹೆಚ್ಚಳ ಮಾಡಿದಾಗ ಆವಾಗ ಅವಶ್ಯಕತೆಗಿಂತ ಇಲ್ಲಿ ನೋಡಿ ಹೆಚ್ಚಳ ಮಾಡಿದಾಗ ಶ್ರಮದ ಬೇಡಿಕೆ ಇಷ್ಟಿದ್ದು ಆದರೆ ಶ್ರಮದ ಪೂರೈಕೆ ಇಷ್ಟರಷ್ಟು ಹೆಚ್ಚಳವಾಗ್ತದೆ. ನೋಡಿರಿ, ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತದೆ, ಶ್ರಮದ ಪೂರೈಕೆ ಹೆಚ್ಚಳವಾಗ್ತದೆ. ಯಾಕೆ, ಇಲ್ಲಿ ವಸ್ತುವಿನ ಬೆಲೆ ಕೂಲಿ ದರ ಹೆಚ್ಚಳವಾದಾಗ ಶ್ರಮದ ಬೇಡಿಕೆ ಇಷ್ಟು ಅವಶ್ಯಕತೆ ಇತ್ತು, ನಮಗೆ ಇಷ್ಟು ಅವಶ್ಯಕತೆ ಇತ್ತು, ಇದು ಶ್ರಮದ ಬೇಡಿಕೆ. ಓಕೆನಾ. ಆದರೆ ಕೂಲಿ ದರ ಹೆಚ್ಚಳವಾದಾಗ ಶ್ರಮದ ಬೇಡಿಕೆಗಿಂತ ಪೂರೈಕೆ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮದ ಸಪ್ಲೈ ಆಗ್ತದೆ. ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಲಿ ದರ ಹೆಚ್ಚಳವಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸಪ್ಲೈ ಆಗುವುದರಿಂದ ಆರ್ಥಿಕತೆಯಲ್ಲಿ ಇದೆಯಲ್ಲ ಇಷ್ಟು ಪ್ರಮಾಣದ ನಿರುದ್ಯೋಗ ಸಂಭವಿಸ್ತದೆ. ಹೀಗಾಗಿ ಈ ನಿರುದ್ಯೋಗವನ್ನು ಕಡಿಮೆ ಮಾಡಬೇಕಂತೇಳಿ ವಾಪಸ್ ಏನು ಮಾಡ್ತಾರೆ, ACP ಅವರು ಈ ಕೂಲಿ ದರವನ್ನು ಕಡಿಮೆ ಮಾಡ್ತಾರೆ. ಕೂಲಿ ದರವನ್ನು ಕಡಿಮೆ ಮಾಡಿದಾಗ ಇಲ್ಲಿ ನೋಡಿ, ಕೂಲಿ ದರವನ್ನು ಕಡಿಮೆ ಮಾಡಿದಾಗ ಆವಾಗ ಆಟೋಮೆಟಿಕ್ ಆಗಿ ಶ್ರಮದ ಬೇಡಿಕೆ ಪ್ರಮಾಣ ಏನಾಗ್ತದೆ, ಕಡಿಮೆ ಬರ್ತದೆ. ಯಾಕಂದ್ರೆ ಕೂಲಿ ದರ ಕಡಿಮೆ ಆಗ್ತಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಏನಾಗ್ತದೆ, ಈ ಶ್ರಮದ ಪೂರೈಕೆ ಕಡಿಮೆ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಶ್ರಮದ ಪೂರೈಕೆ ಕಡಿಮೆ ಆಗುವುದರ ಮೂಲಕ ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗವನ್ನು ಸಾಧಿಸಬಹುದು ಎಂಬ ಒಂದು ಸಾರಾಂಶವನ್ನು ಈ ರೇಖಾಚಿತ್ರದ ಮೂಲಕ ನಾವೇನು ಮಾಡ್ಬೋದು, ತಿಳಿದುಕೊಳ್ಳಬಹುದು. ಓಕೆನಾ. ಇನ್ನೊಮ್ಮೆ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡಿ, ಕೂಲಿ ದರವನ್ನು OW ಇಂದ OW1ಗೆ ಹೆಚ್ಚಳ ಮಾಡಿದಾಗ ಆವಾಗ ಶ್ರಮದ ಬೇಡಿಕೆ ಇಷ್ಟಿರ್ತದೆ, ಅದರ ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಹೆಚ್ಚಳವಾಗಿದ್ದಾಗ ಆರ್ಥಿಕತೆಯಲ್ಲಿ ಇಷ್ಟು ಪ್ರಮಾಣದ ನಿರುದ್ಯೋಗ ಸಂಭವಿಸ್ತದೆ. ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಯಾಕೆ, ಅಲ್ಲಿ ಕೂಲಿ ದರ ಹೆಚ್ಚಳವಾಗಿತ್ತು. ಹೀಗಾಗಿ ಈ ನಿರುದ್ಯೋಗವನ್ನು ಕಡಿಮೆ ಮಾಡೋಕ್ಕೆ ವಾಪಸ್ ಏನು ಮಾಡ್ತಾರೆ, ಈ ಕೂಲಿ ದರವನ್ನು OW1ನಿಂದ OWಗೆ ಕಡಿಮೆಗೊಳಿಸಿದಾಗ ಅವಾಗ ನೋಡಲಿ
ಕಡಿಮೆಗೊಳಿಸಿದಾಗ ಆಗ ಶ್ರಮಿಕರ ಪೂರೈಕೆ ಕಡಿಮೆ ಆಗ್ತದೆ. ಮೊದಲೇ ಹೆಚ್ಚಿಗೆ ಆಗಿತ್ತು, ಈಗ ಕೂಲಿ ದರ ಕಡಿಮೆ ಆತಂದ್ರೆ ಶ್ರಮದ ಪೂರೈಕೆ ಕಡಿಮೆಗೊಳ್ಳುವುದರ ಮೂಲಕ ಈ ಎರಡು ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ನೆಲೆಸುತ್ತದೆ ಎಂಬುದನ್ನು ACPಗೂ ಈ ಒಂದು ರೇಖಾಚಿತ್ರದ ಮೂಲಕ ಈ ಕೂಲಿ ಬೆಲೆ ನಮ್ಯತೆ ಸಿದ್ಧಾಂತವನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನೋ ಕೂಲಿ ದರ ಕಡಿಮೆ ಮಾಡಿದಾಗ ಆರ್ಥಿಕತೆಯಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಿ ಪುನಃ ಏನು ಮಾಡ್ಬೋದು, ಪೂರ್ಣೋದ್ಯೋಗವನ್ನು ಸ್ಥಾಪಿಸಬಹುದು ಎಂಬ ಮಾಹಿತಿಯನ್ನು ಈ ರೇಖಾಚಿತ್ರದಲ್ಲಿ ನಾವೇನು ಮಾಡ್ಬೋದು, ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಈ ರೇಖಾಚಿತ್ರದ ಮಾಹಿತಿಯನ್ನು ವಿದ್ಯಾರ್ಥಿಗಳೇ ಇಲ್ಲಿ ಸಂಪೂರ್ಣವಾಗಿ ಆ ಮಾಹಿತಿಯನ್ನು ಕೊಡಲಾಗಿದೆ. ಈ ಮಾಹಿತಿಯನ್ನು ತೆಗೆದುಕೊಂಡು ನೀವು ಎಕ್ಸಾಮ್ ಒಳಗೆ ಉತ್ತರವನ್ನು ಬರೀಬಹುದು. ಇನ್ನು ಇಲ್ಲಿ ತನಕ ಹೇಳಿರುವಂಥ ಈ ACPಗೂ ಕೂಲಿ ಮತ್ತು ಬೆಲೆ ನಮ್ಯತೆ ಸಿದ್ಧಾಂತವು ಕೆಲವೊಂದು ಟೀಕೆಗಳನ್ನು ಒಳಗೊಂಡಿದೆ. ಆ ಟೀಕೆಗಳು ಯಾವಂತೇಳಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಮೊದಲನೇ ಟೀಕೆ, ಕೂಲಿ ಕಡಿತ ನೀತಿಯು ಪ್ರಾಯೋಗಿಕವಾಗಿ ಅಸಾಧ್ಯವಾಗುತ್ತದೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅನಾವಶ್ಯಕವಾಗಿ ಕೂಲಿ ದರವನ್ನು ಕಡಿಮೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂಥ ಸಂಭವ ಇರ್ತಾವೆ. ಹೀಗಾಗಿ ಈ ಕೂಲಿಯನ್ನು ಕಡಿಮೆ ಮಾಡುವುದನ್ನು ಈಗ ವಾಸ್ತವವಾಗಿ ಆ ರೀತಿ ಮಾಡುವುದು ಅಸಾಧ್ಯವಾಗಿ ಕಂಡು ಬರ್ತದೆ. ಹೀಗಾಗಿ ಅದನ್ನು ಟೀಕೆಗೆ ಒಳಪಡಿಸಬಹುದು. ಸೆಕೆಂಡ್ ಒನ್, ಕಾರ್ಮಿಕರ ಕೂಲಿಯನ್ನು ಕಡಿತಗೊಳಿಸಿದರೆ ಅವರ ಜೀವನ ಮಟ್ಟ ಕುಸಿಯುವಂಥ ಸಂಭವ ಇರ್ತದೆ. ಓಕೆನಾ, ಈ ಮೂಲಕ ಕೂಡ ಟೀಕೆಗೆ ಒಳಪಡಿಸಬಹುದು. ಉದ್ಯೋಗವನ್ನು ಬೆಲೆಯ ಮಟ್ಟದ ಏರಿಕೆಯ ಮೂಲಕ ಸಾಧಿಸಬಹುದಾಗಿರುತ್ತದೆ. ನಾವು ಕೂಲಿ ದರವನ್ನು ಕಡಿಮೆ ಮಾಡುವುದರ ಬದಲು ಬೆಲೆಯ ಮಟ್ಟವನ್ನು ಹೆಚ್ಚಳ ಮಾಡುವುದರ ಮೂಲಕ ಉದ್ಯೋಗವನ್ನು ಸಾಧಿಸಬಹುದಾಗಿರುತ್ತದೆ ಎಂಬುದಾಗಿ ಈ ಸಿದ್ಧಾಂತವನ್ನು ಟೀಕೆಗೆ ಒಳಪಡಿಸಬಹುದು. ಇನ್ನು ಈ ಸಿದ್ಧಾಂತವು ಕೇವಲ ಉತ್ಪಾದನಾ ವೆಚ್ಚದ ಭಾಗವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಆದಾಯದ ಭಾಗವನ್ನು ನಿರ್ಲಕ್ಷ್ಯವನ್ನು ಮಾಡಿದೆ. ಇನ್ನು ಕೊನೆಯ ಟೀಕೆ, ಈ ಹಣರೂಪಿ ಕೂಲಿ ಮತ್ತು ನೈಜ ಕೂಲಿಗಳ ದರಗಳ ನಡುವಿನ ನೇರ ಸಂಬಂಧವಿರದೆ ವೃತ್ತಿಯುಕ್ತ ಸಂಬಂಧವಿರುತ್ತದೆ ಎಂಬುದು JM ಕೇನ್ಸ್ರವರು ತಿಳಿಸಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಕೂಡ ಈ ಸಿದ್ಧಾಂತವನ್ನು ಟೀಕೆಗೆ ಒಳಪಡಿಸಬಹುದು. ಓಕೆ, ಇಷ್ಟು ವಿದ್ಯಾರ್ಥಿಗಳೇ ACPಗೂ ಕೂಲಿ ದರವನ್ನು ಕಡಿಮೆ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ಹೇಗೆ ಪೂರ್ಣೋದ್ಯೋಗವನ್ನು ಸಾಧಿಸಬಹುದು ಎಂಬುದನ್ನು ಈ ಒಂದು ತರಗತಿಯಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.